ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ದಂಡಿನ ದುರುಗಮ್ಮ ಜಾತ್ರೆ ದಿನಾಂಕ ಡಿಸೆಂಬರ್ 19, 2025 ರಿಂದ ಡಿಸೆಂಬರ್ 21, 2025 ರವರೆಗೆ ಜಾತ್ರೆ ನಡೆಯಲಿದ್ದು, ಜಾತ್ರೆಯ ಪ್ರಯುಕ್ತ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಶಾಂತಿ ಸಭೆ ನಡೆಸಲಾಯಿತು. ವೃತ್ತ ನಿರೀಕ್ಷಕ ಮಹಾಂತೇಶ್ ಸಜ್ಜನ್ ಮಾತನಾಡಿ, ಪ್ರತಿ ವರ್ಷದಂತೆ ನಡೆಯುವ 3 ದಿನಗಳ ಕಾಲ ಹೊರಗಿನಿಂದ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆ, ವಿದ್ಯುತ್, ಪ್ರಸರಣದಲ್ಲಿ ಯಾವುದೇ ರೀತಿ ತೊಂದರೆಯಾಗದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಕಂದಾಯ, ಆರೋಗ್ಯ, ಬೆಸ್ಕಾಂ, ಪೊಲೀಸ್ ಇಲಾಖೆಯವರಿಗೆ ಮಾರ್ಗದರ್ಶನ ನೀಡಿದರು. ಈ ಜಾತ್ರೆಯಲ್ಲಿ ಸಂಪೂರ್ಣ ಪ್ರಾಣಿ ಬಲಿ ನಿಷೇಧಿಸಲಾಗಿದೆ. ಪೊಲೀಸ್ ಇಲಾಖೆಯಿಂದ 70ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜಿಸಲಾಗುವುದು. ಬರುವ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುವುದು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗೃತಾ ಕ್ರಮ ಕೈಗೊಳ್ಳಲಾಗುವುದು. ಅರಸೀಕೆರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಮಾರುತೇಶ ಕೆ ಇವರು ಮಾತನಾಡಿ, ಪ್ರತಿ ವರ್ಷದಂತೆ ನಡೆಯುವ ಜಾತ್ರೆ ಈ ವರ್ಷವೂ ಸಹ ಸಾಂಗೋಪಾಂಗವಾಗಿ ವಿಜೃಂಭಣೆಯಿಂದ ಆಚರಿಸಲಾಗುವುದು. ಬರುವಂತಹ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆ, ಬೀದಿ ದೀಪದ ವ್ಯವಸ್ಥೆ ಹಾಗೂ ಇತರೆ ಇಲಾಖೆಗಳ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಊಟ ಉಪಹಾರ ಮಾಡಲಾಗುವುದು. ಅರಸೀಕೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ, ಸಿಬ್ಬಂದಿಗಳ, ಆಡಳಿತ ಮಂಡಳಿಯ ಸದಸ್ಯರುಗಳ ಸಹಕಾರದೊಂದಿಗೆ ಶಾಂತಿಯುತವಾಗಿ ಜಾತ್ರೆ ಆಚರಿಸುವುದಾಗಿ ಹೇಳಿದರು. ಪಾಟೇಲ್ ಆಗ್ರೋ ಏಜೆನ್ಸಿ ಮಾಲೀಕ ಪ್ರಶಾಂತ್ ಪಾಟೇಲ್ ಮಾತನಾಡಿ, ಹೊರಗಡೆಯಿಂದ ಬರುವ ಭಕ್ತಾದಿಗಳಿಗೆ ಸೌಜನ್ಯತೆಯಿಂದ ವರ್ತಿಸಬೇಕು. ಈ ಜಾತ್ರೆಯಲ್ಲಿ ಊರಿನ ಎಲ್ಲಾ ಸಮಾಜದವರು ಸೇರಿ ಒಗ್ಗಟ್ಟಿನಿಂದ ಜಾತ್ರೆಯನ್ನು ಆಚರಣೆ ಮಾಡುತ್ತಾ ಬಂದಿರುತ್ತೇವೆ. ಊರಿನ ಕಸವನ್ನು ದೂರದ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಬೇಕು. ಪಕ್ಕದಲ್ಲಿ ಹಾಕುವುದರಿಂದ ಸಾಂಕ್ರಾಮಿಕ ರೋಗ ಹರಡಲಿವೆ. ಇದನ್ನು ನಿಯಂತ್ರಣಗೊಳಿಸಬೇಕು. ನಮ್ಮೂರನ್ನು ಸ್ವಚ್ಛತೆ ರೋಗಗಳು ಬರದಂತೆ ಮುಂಜಾಗೃತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಶಾಂತಿಯುತವಾಗಿ ಜಾತ್ರೆ ಆಚರಣೆ ಮಾಡೋಣವೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪಿ.ಎಸ್.ಐ. ವಿಜಯ ಕೃಷ್ಣ, ಪೂಜಾರ ಮರಿಯಪ್ಪ, ಕೆ ಆನಂದಪ್ಪ, ಐ ಸಲಾಂ ಸಾಬ್ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಪಿ ಹಾಲೇಶ್, ಕೆ ಆನಂದಪ್ಪ, ಪೂಜಾರ್ ಮರಿಯಪ್ಪ, ಆರ್ ಐ ನನ್ಯಸಾಹೇಬ್, ಆರೋಗ್ಯ ಇಲಾಖೆಯ ಡಾ ವೆಂಕಟೇಶ್, ಪಿಡಿಒ ಮಾರುತೇಶ ಕೆ, ಕಾರ್ಯದರ್ಶಿ ಶಿವಲೀಲಾ, ಬೆಸ್ಕಾಂ ಇಲಾಖೆಯ ಮೈಲಾರಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅದಂ ಸಾಹೇಬ್, ಅಡ್ಡಿ ಚನ್ನವೀರಪ್ಪ, ಮಹಾಂತೇಶ್ ಕೆ, ಎಂ ಚಂದ್ರಪ್ಪ, ಮುಖಂಡರಾದ ವಕೀಲ ವೈ ಕೊಟ್ರೇಶ್, ವೆಂಕಟೇಶ್, ಬಿ ಲಕ್ಷ್ಮಣ, ಐ ಸಲಾಂ ಸಾಬ್, ಅಬೀಬ್ ಸಾಬ್, ಎ.ಎಚ್. ಕೊಟ್ರೇಶ್, ಲಕ್ಷ್ಮೀನಾರಾಯಣ ಶೆಟ್ಟಿ, ಎಂ ಮಧು, ಪೂಜಾರಿ ಸಂತೋಷ್, ಅಬ್ದುಲ್ ಸಾಬ್, ಗ್ರಾಮದ ಮುಖಂಡರು, ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು, ಪೊಲೀಸ್ ಸಿಬ್ಬಂದಿಯವರು ಭಾಗವಹಿಸಿದ್ದರು. ವರದಿ ಮಹೇಶ್, ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಸ್ವಲ್ಪ ಅಲ್ಲೇ ನೀವು 24 ಗಂಟೆಗಳ ಕಾಲ ಸ್ವಲ್ಪ ಓಪಿ ಮತ್ತು ಓಪಿಯನ್ನ ಸಣ್ಣದೊಂದು ಅಲ್ಲಿ ಏನೋ ರೂಮಿನ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸಿಬ್ಬಂದಿಯವರು ನೇಮಿಸಿದಲ್ಲಿ ಅಲ್ಲಿ ಹೆಚ್ಚಿನ ಏನ್ ಜನರು ಬಂದು ಹೋಗ್ತದಂದ್ರೆ ಯಾವ್ದು ಅನಾಹುತ ಆಗೋದಂಗ ನಾವು ನೋಡ್ಕೋಬಹುದು. ಮತ್ತೆ ಕರೆಂಟ್ ಆದ್ರೆ ನಾವು ಸಾಹೇಬ್ರಿಗೆ ಮಾತಾಡ್ಕೊಳ್ಳಿ, ಕರೆಂಟ್ ಹೋಗೋದು ಬೇಡ. ಸ್ಪೆಷಲಿ ವಿಶೇಷವಾಗಿ ಜನಜಂಗುಳಿ ಇರುವಂತ ಸಂದರ್ಭದಲ್ಲಿ ತಾವು ಕರೆಂಟ್ ಹೋಗೋದಂಗ ಅದನ್ನು ಕರೆಂಟಿನ ವ್ಯವಸ್ಥೆ ಮಾಡಬೇಕು. ತಾವು ನೋಡ್ಬೇಕು. ಸಾಹೇಬ್ರಿಗೆ ತಮ್ಮದು ದೊಡ್ಡ ಜವಾಬ್ದಾರಿ ಐತೆ. ವೆಟರ್ನರಿ ಡಾಕ್ಟರ್ ಆಯ್ತಾ, ಎಲ್ಲ ನಿಮ್ ಕೈಯಾಗ ಕೊಟ್ಟಿವಿ. ಯಾವ್ದು ಪ್ರಾಣಿ ಬಲಿ ನಿಷೇಧ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಐತೆ. ಮತ್ತೆ ಅದನ್ನ ತಿದ್ದಿ ಬಿಟ್ಬಿಟ್ಟು ನಾವು ಏನೋ ಮಾಡಕ್ ಹೋಗ್ತೀವಿ ಅಂತಂದ್ಬಿಟ್ಟು ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಹಿಂದೆಲ್ಲ ನೀವು ಮಾಡ್ಕೊಂಡ್ ಬಂದ್ರಿ, ಅವ್ ನಡ್ಕೊಂಡ್ ಬಂತು. ಈಗೆಲ್ಲ ಬಹಳ ಸೆನ್ಸಿಟಿವ್ ಆಗ್ಯದ. ಎಲ್ಲರ ಕೈಯಾಗ ಮೊಬೈಲ್ ಐತೆ ಆಯ್ತಾ. ಯಾವನೋ ಒಬ್ಬ ಮೊಬೈಲ್ ತಗೊಂಡು ವಿಡಿಯೋ ರೆಕಾರ್ಡಿಂಗ್ ಮಾಡಿದಂತಂದ್ರೆ ಕಡ್ಡಾಯವಾಗಿ ಮತ್ತೆ ನಾವು ಒಂದು FIR ಮಾಡಿದ್ವು ಅಂತ ಮುಂದಿನ ವರ್ಷದಿಂದ ಜಾತ್ರೆ ಸಮೇತ ನಾವು ಬಂದ್ ಮಾಡುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗತ್ತ. ಅದನ್ನು ನಾನು ತಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಅಂತ ಪ್ರಾಣಿ ಬಲಿ ಕೊಡೋದಾಯ್ತು, ಇದನ್ನಾಯ್ತು ಬೇಡ. ನಿಮ್ಮ ಮನೆಗಳಲ್ಲಿ ಮಾಡ್ಕೊಳಕ್ ಯಾರಿಗೂ ತೊಂದರೆ ಇಲ್ಲ. ಅದು ದೇವಸ್ಥಾನದ ಸುತ್ತಮುತ್ತ ಆಮೇಲೆ ಬಹಿರಂಗವಾಗಿ ಮಾಡುವಂತದ್ದು ನಿಷೇಧ ಇದೆ. ಅದಕ್ಕೆ ಯಾವುದಕ್ಕೂ ಅವಕಾಶವಿಲ್ಲ. ದಯವಿಟ್ಟು ಅದನ್ನ ಯಾವುದು ಮಾಡಬಾರ್ದು ಆಯ್ತಾ.